ಹನುಮಂತ್ ಸಂಗೊಂಡತ್ನಿ ಸೆಕೆಂಡ್ ರಬ್ಬೈ ಸರ. ನಮ್ಮದು ಇಬ್ಬರಿಗೆ ಒಂದು ಶಾಪ್ ಇತ್ತು. ಒಂದು ಶಾಪ್ನ ಡೈಲಿ ಹೋಗೋದು ಬರೋದು ಮಾಡ್ತೀನಿ. ಮತ್ತು ನಾನು ನಿನ್ನೆ 4:30 ಗಂಟೆಗೆ ರಬ್ಬಕವಿಂದ ಇಬ್ಬರಿಗೆ ಬಂದ ಗಾಡಿ ಹಚ್ಚಿದ್ನಿ. ರಾತ್ರಿ 10:40 ನಾ ಮನೆಗೆ ಹೋಗ್ಬೇಕಂತೆ ಕ್ಯಾಶ್ ಜೋಡಿಸ್ಕೊಂಡು ಹೋಗ್ಬೇಕನ್ನೋ ಕೂಡ ಢಮ್ ಅಂತ ಸ್ಫೋಟ ಆಯ್ತು. ಯಾವ ರೀತಿ ಸ್ಫೋಟ ಆಗೈತೆ ಅನ್ನೋದು ನಮ್ಗೆ ಕಂಡು ಬಂದಿಲ್ಲ. ಮತ್ತು ಅದ್ರ ಸ್ಪೇಸ್ಗಳು ಅಂದರು 200 ಫೂಟ್ 300 ಫೂಟ್ ತನಕ ದೂರ ಹೋಗಿ ಬಿದ್ದಾವು. ಗಾಡಿ ಎಲ್ಲ ಇಂಜನ್ನದೆಲ್ಲ ಪಾರ್ಟ್ಸ್ ಎಲ್ಲ ಒಡೆದು ಹೋಗ್ಯಾವು. ಅದೇನಾಗೈತಿ ತನಿಖೆ ಮಾಡ್ಬೇಕಿನ್ನ. ಗಾಡಿ ಯಾರ ಹೆಸರು? ಗಾಡಿ ನಮ್ಮ ಮಿಸೆಸ್ ಹೆಸರಲ್ಲಿ ಐತ್ರಿ. ನೀವು ಜಯಶ್ರೀ ಹನುಮಂತ್ ಸಂಗೊಂಡತ್ನಿ. ನೀವು ಗಾಡಿ ಸೆಕೆಂಡ್ ಹ್ಯಾಂಡ್ ತೊಗೊಂಡಿರ? ಹೊಸ ಶೋರೂಮ್ ಡೆಲಿವರಿನ ತೊಗೊಂಡ್ರಿ. ಮತ್ತು ಯಾವ ರೀತಿ ಆಗೈತೆ ಅಂದ್ರೆ ಅದನ್ನು ತನಿಖೆ ಮಾಡಬೇಕಾಗಿದ್ರಿ. ನಿನ್ನೆ ರಾತ್ರಿ ಸುಮಾರು 10:45ಗೆ ನಮ್ಮ ಹಿಪ್ಪರ್ಗಿ ಜಮಖಂಡಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮಹೀಂದ್ರಾ XUV 300 ನಂಬರ್ KA 48N4038 ಓನರ್ ಹನುಮಂತ್ ಅಥನಿ. ಇವರು ಅವ್ರ ವೈನ್ ಶಾಪ್ ಇದೆ ಹಿಪ್ಪರ್ಗಿಯಲ್ಲಿ, ಊರ ಹೊರಗಡೆ. ಅಲ್ಲಿ ವೈನ್ ಶಾಪ್ ಮುಂದೆ 4:15 ಮಧ್ಯಾಹ್ನ ಅವ್ರ ಕಾರ್ ಪಾರ್ಕ್ ಮಾಡಿದ್ರು. 10:45ಗೆ ಈ ಕಾರ್ ಅಲ್ಲಿ ಬ್ಲಾಸ್ಟ್ ಆಗಿದೆ. ಅವರು ಬ್ಲಾಸ್ಟ್ ಕಾರಣ ಈಗ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. 10:45ಗೆ ಬ್ಲಾಸ್ಟ್ ಆದ ತಕ್ಷಣ ನಾನು, ನಮ್ಮ DSP ಅವರು, ನಮ್ಮ CPI, ನಮ್ಮ PSI ಅವರು ಎಲ್ಲರೂ ಸ್ಪಾಟ್ಗೆ ಇಮಿಡಿಯೇಟ್ಲಿ ನಾವು ನೀಡಿದ್ದೀವಿ. ನಮ್ಮಲ್ಲಿ ಸೀನಿಯರ್ ಕ್ರೈಮ್ ಆಫೀಸರ್ ಇರ್ತಾರೆ, ಸೋಕೋ ಆಫೀಸರ್ ಇರ್ತಾರೆ, ನಮ್ಮಲ್ಲಿ NT ಸೆಬೋಟೇಜ್ ಚೆಕ್ ಟೀಮ್, AC ಚೆಕ್ ಟೀಮ್ ಇರುತ್ತೆ. ಅದ್ರ ಮುಖಾಂತರ ಕೂಡ ನಾವು ಪರಿಶೀಲನೆ ಮಾಡಿಸಿದೀವಿ. ನಮ್ಮಲ್ಲಿ ಡಾಗ್ ಸ್ಪಾಟ್ ಅಲ್ಲಿ ಎಕ್ಸ್ಪ್ಲೋಸಿವ್ ಡಿಟೆಕ್ಷನ್ ಡಾಗ್ ಇರುತ್ತೆ, ಅದ್ರ ಮುಖಾಂತರ ಕೂಡ ನಾವು ಪರಿಶೀಲನೆ ಮಾಡಿಸಿದೀವಿ. ಈಗ ಬಾಂಬ್ ಡಿಸ್ಪೋಸಲ್ ಯೂನಿಟ್ ಕಡೆ ಕೂಡ ನಾವು ಈಗ ಪರಿಶೀಲನೆ ಮಾಡ್ತಾ ಇದ್ದೀವಿ. ಈಗ ಇದರಲ್ಲಿ 2-3 ಪಾಯಿಂಟ್ ತಮಗೆ ಸ್ಪಷ್ಟೀಕರಣ ಕೊಡಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅವರು ಕಾರ್ ಎಲ್ಲಿ ಪಾರ್ಕ್ ಮಾಡಿದ್ರು ಅದು ಕ್ಯಾಮ್ರಾ ಮುಂದೆ ಇತ್ತು. ವೈನ್ ಶಾಪ್ದು ಫ್ರಂಟ್ ಕ್ಯಾಮ್ರಾ ಮುಂದೆ ಕಾರ್ ಕವರ್ ಆಗಿದೆ. ಸುಮಾರು 4:15ಯಿಂದ 10:45 ಅಲ್ಲಿ ತನಕ ಬ್ಲಾಸ್ಟ್ ಆಗಿತ್ತು. ಆ ಪೂರ್ತಿ ಟೈಮ್ ಕಾರ್ ಅಲ್ಲಿ ಇತ್ತು, ಬೇರೆ ಕಡೆ ಮೂವ್ ಆಗಿಲ್ಲ. ಆ ಪೂರ್ತಿ ಇನ್ಸಿಡೆಂಟ್ CCTV ಕ್ಯಾಮ್ರಾ ಅಲ್ಲಿ ಕ್ಯಾಪ್ಚರ್ ಆಗಿದೆ. ಮೇಲ್ನೋಟಕ್ಕೆ ಪರಿಶೀಲನೆ ಮಾಡುವಾಗ ಯಾವುದು ಸಸ್ಪೆಕ್ಟ್ ವ್ಯಕ್ತಿ ಕಾರ್ ಹತ್ತಿರ ಬರಲಿಲ್ಲ. ಅದು ಯಾವುದು ಈ ತರ ನಮ್ಗೆ ಕಂಡು ಬಂದಿಲ್ಲ. 3 ಜನ ವ್ಯಕ್ತಿ 9:45ಗೆ ಕಾರ್ ಹತ್ರ ಬರ್ತಾರೆ, ಬಟ್ ಅವರು ಕಸ್ಟಮರ್ ಇದ್ರು, ಅವರಿಗೆ ನಾವು ವೆರಿಫೈ ಮಾಡಿದ್ದೀವಿ. ಬೇರೆ ಯಾವುದು ಸಸ್ಪೆಕ್ಟ್ ವ್ಯಕ್ತಿ ಕಾರ್ ಹತ್ತಿರ ಬರಲಿಲ್ಲ. ಸೆಕೆಂಡ್ ಪಾಯಿಂಟ್, ನಮಗೆ ಕಾರ್ಡ್ದು ಯಾವ ರೀತಿ ಡ್ಯಾಮೇಜ್ ಆಗಿದೆ, ಅವರು ಆಲ್ಮೋಸ್ಟ್ 40-50 ಮೀಟರ್ ತನಕ ಅವ್ರದ್ದು ಪಾರ್ಟ್ಸ್ ಆಗಿದೆ. ಟೆಕ್ನಿಕಲ್ ಫಾಲ್ಟ್ ಇರಬಹುದು, ಯಾವುದು ನಮಗೆ ಎಕ್ಸ್ಪ್ಲೋಸಿವ್ ಇರಲಿ, ಲೂಸ್ ಮಟೀರಿಯಲ್ ಇಲ್ಲಿ ಯಾವುದು ನಮಗೆ ಕಂಡು ಬರ್ತಾ ಇಲ್ಲ. ನಮ್ಮ ಎಕ್ಸ್ಪ್ಲೋಸಿವ್ ಡಾಗ್ ಮುಖಾಂತರ ಕೂಡ ನಮಗೆ ಯಾವುದು ಎಕ್ಸ್ಪ್ಲೋಸಿವ್ ರಿಲೇಟೆಡ್ ಮಟೀರಿಯಲ್ ಕಂಡು ಬರ್ತಾ ಇಲ್ಲ. ಅದನ್ನ ನಾವು ಡಿಟೇಲ್ ಆಗಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಟೆಕ್ನಿಕಲ್ ಫಾಲ್ಟ್ ಅಂದ್ರೆ ಬ್ಯಾಟರಿ ಫಾಲ್ಟ್ ಇರಬಹುದು ಅಥವಾ ಇದು ಇಂಜಿನ್ ಫಾಲ್ಟ್ ಇರಬಹುದು, ಬಟ್ ಕಾರ್ಗೆ ಜಾಸ್ತಿ ಡ್ಯಾಮೇಜ್ ಆಗಿದೆ. ಯಾವ ರೀತಿ ಡ್ಯಾಮೇಜ್ ಆಯ್ತು ಇನ್ನು ಪರಿಶೀಲನೆ ಮಾಡಬೇಕು. 3ನೇ ಪಾಯಿಂಟ್ ಇದರಲ್ಲಿ ಏನಿದೆ, ಯಾವುದು ವ್ಯಕ್ತಿಗೆ ಯಾವುದು ಇಂಜರಿ ಇದರಲ್ಲಿ ಆಗಿಲ್ಲ. ಯಾವುದು ಇಂಜರಿ ಆಗಿಲ್ಲ. ಒಬ್ಬ ವ್ಯಕ್ತಿ ನಮ್ಗೆ ಇವತ್ತು ಬೆಳಿಗ್ಗೆ ಮಾಹಿತಿ ಗೊತ್ತಾಯ್ತು, ಅವರು ಹತ್ತಿರ ಬೈಕ್ ಇಂದ ಹೋಗುವಾಗ ಸ್ವಲ್ಪ ರೈಟ್ ಸೈಡ್ ಲೆಗ್ ಅಲ್ಲಿ ಕಾಲಲ್ಲಿ ಸ್ಕ್ರಾಚ್ ಇಂಜರಿ ಬಂದಿದೆ. ಅಂದ್ರೆ ಪೂರ್ತಿ ಔಟ್ ಆಫ್ ಡೇಂಜರ್ ಇದ್ದಾರೆ. ಅದು ಕೂಡ ಲೈಟ್ ಇದೆ, ಬಟ್ ಬಾರ್ ಓನರ್ ಇರಲಿ, ಬಾರಲ್ಲಿ ಹತ್ತಿರ ಕಸ್ಟಮರ್ ಇರಲಿ, ಯಾರಿಗೆ ಏನು ಇಂಜರಿ ಆಗಿಲ್ಲ. ಸ್ವಲ್ಪ ಪ್ರಾಪರ್ಟಿ ಡ್ಯಾಮೇಜ್ ಆಯ್ತು, ಕಾರ್ ಬಿಟ್ಟು ಸ್ವಲ್ಪ ಗೋಡೆಯಲ್ಲಿ ಕ್ರ್ಯಾಕ್ ಆಗಿದೆ ಅಥವಾ ಗ್ಲಾಸ್ ಕ್ರ್ಯಾಕ್ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ.